ನಾಳೆ ಕಾರಣ ಕರಿ ಇದ್ದಿದ್ರಲಿಂದ ನಾವಪ್ಪ ನಮ್ಮ ಆಕಳಿಗೆ ನಮ್ಮ ಗೌರಿಗೆ ಮತ್ತು ಪುಟ್ಟಗೌರಿಗೆ ಕೋಡಿಗೆ ಕಲರ್ ತಂದಿದ್ದೆವು. ನಮ್ಮ ಪುಟ್ಟಗೌರಿಗೆ ಬ್ಲ್ಯಾಕ್ ಮಗಡ ಮಾಡ್ಯಾನ ನಮ್ಮಪ್ಪ. ಮತ್ತು ಹಂಗೆ ಅವಕ್ಕೆ ಬಾಶಿಂಗ ಮತ್ತು ಮತ್ತು ಅವಕ್ಕೆ ಆಟಗ ಹಿಂಗೆಲ್ಲ ಭಾಳ ತಂದನ್ರಿ. ನೋಡ್ರಿ ಇಲ್ಲೆಲ್ಲ ಇಲ್ಲಿ ಈಗ ಒಳಗೆ ಅವು ಕಲರ ಗಿಲ್ಲರ ಎಲ್ಲ ಫುಲ್ ರೆಡಿ ಮಾಡಿಟ್ಟಿದ್ದೆವು. ಈಗ ಅವಕ್ಕೆ ನುಚ್ಚ ಗಿಚ್ಚ ಎಲ್ಲ ಕೊಡ್ತೇವೆ. ಕೊಟ್ಕೇಶಂದ್ರೆ ಇವತ್ತು ಜಳಕ ಎಲ್ಲ ಮಾಡಿಸಿದೆವು. ಅವಕ್ಕೆ ಜಳಕ ಮೈ ತೊಳೆದು ಬೆಳ್ಳು ಮಾಡಿ ನಾಳೆಗಿಂದ ಅದಕ್ಕೆ ಕಲರ್ ಹಚ್ಚಿ ಸೊ ನಾಳೆಗೆ ನೈವೇದ್ಯ ಕೊಟ್ಟು ಇವೆಲ್ಲ ಬಾಶಿಂಗ ಮಗಡ ಫುಲ್ ಎಲ್ಲ ಹೊಸ ಹಗ್ಗ ಪಿಗ್ಗ ಎಲ್ಲ ಹಾಕಿಸಂದ್ರೆ ಫುಲ್ ನಾಳೆ ಸಿಂಗಾರ ಮಾಡ್ತೇವೆ. ಸೊ ಕಾರಣಕರಿ ಇದರಿಂದ ನಮ್ಗೆ ಹಳ್ಳಿ ಕಡೆ ಎಲ್ಲ ದನಗಳಿಗೆ ಭಾಳ ಪೂಜೆ ಪುನಸ್ಕಾರ ಎಲ್ಲ ಭಾಳ ಸಲ್ಲಿಸ್ತೇವೆ. ಯಾಕಂದ್ರೆ ನಮಗೆ ಹೊಟ್ಟಿಗೆ ಹಾಕೋದೇ ಅದೇ. ಸೊ ಎಷ್ಟೋ ಜನ ರೈತರದು ಹೆಗಲೇ ಆಗಿರ್ತಾವೆ. ಸೊ ಅದಕ್ಕೆ ನಾಳೆಗೆ ಅವಕ್ಕೆಲ್ಲ ಸಿಂಗಾರ ಬಂಗಾರ ಮಾಡಿ ಕೇಶಂದ್ರೆ ಒಂದೆರಡು ರೌಂಡ್ ಮೆರವಣಿಗೆನೂ ಮಾಡಿಸ್ತೇವೆ. ಕಂಟಿನ್ಯೂ ನೋಡ್ರಿ. ನಾಳಿಂದು ವಿಡಿಯೋನು ಇವತ್ತಿನೊಳಗೆ ಆ್ಯಡ್ ಮಾಡ್ಕಿಸಂದ್ರೆ ಹಾಕ್ತೀನಂತ. ಈಗೆಲ್ಲ ದನಗಳದೆಲ್ಲ ಮೈ ತೊಳೆದೆವು. ನಮ್ಮ ಗೌರಿ ಪುಟ್ಟಗೌರಿ ಎಲ್ಲ ಜಳಕ ಮಾಡಿ ಅವಕ್ಕೆಲ್ಲ ಸ್ನಾನ ಮಾಡಿಸಿ ನಿಂದ್ರಿಸಿದೆವು. ಈಗ ನೋಡ್ರಿ ನಾಳೆ ಕಾರಣ ಅಂದ್ರೆ ಇವತ್ತು ದಿನ ಸಂಜೆ ಕಡೆಗೆ ನಮ್ಮ ಅದಕ್ಕೆ ಏನೇನೋ ಕೊಡ್ಬೇಕಂತ ವೆರೈಟಿಗಳು ಚಲೋ ಅದಕ್ಕೆ ರುಚಿಯಾಗಿ ನಾಲ್ಗಿಗೆ ಹತ್ತಂಗೆ ಸ್ವಲ್ಪ ಕೆಲವು ದಿನಸಗಳು ಮಾಡ್ಬಿಟ್ಟಾಳ. ಏನೇನೋ ಹಾಕಿಸಿ ಮಾಡ ಹೇಳ್ತಾ ಕೇಳಿ. ಏನೇನು ಮಾಡಿದ ಲೋಕ ಕೊಡೋಡ ಹೇಳು. ಅಕ್ಷಿ ಹಿಂಡಿ ಇಲ್ವಾ ಟೊಮಡ್ಗ ಇದಕ್ಕೆ ಏನೇನೋ ಹಾಕ್ಬಿಟ್ಟಾಳ. ಇದು ಆಕ್ಚುಲಿ ಅಂದ್ರೆ ಇದು ದನಗಳಿಗೆ ಕೊಡ್ಬೇಕಂತ ಈಗ ಹೇಳ್ತಾ ಕೇಳ್ರಿ. ಏನೇನೋ ಅಕ್ಷಿ ಹಿಂಡಿ ಮಸರ ಕಿಚಡಿ ಅಕ್ಷಿ ಹಿಂಡಿ ಮೊಸರ ಕಿಚಡಿ ಇದು ಮೂರು ಹಾಕಿಸಂದ್ರ ಮಿಕ್ಸ್ ಮಾಡಿ ಹಿಂಗ ಬಿಸಿ ಬಿಸಿಯಾಗಿ ಗಮ್ಮಲ್ ಇರ್ತದ. ಇದು ಹಾಕಿಸನ್ ಇರ್ತದ. ಸೊ ಇದು ಒಯ್ಕಿಸಂದ್ರ ಈಗ ನಮ್ಮ ಗೌರಿ ಮತ್ತ ಪುಟ್ಟಗೌರಿಗೆ ಪೂಜಾ ಮಾಡಿ ಇವತ್ತು ಅವಕ್ಕ ತಿನ್ಲಕ್ಕ ಆಕಳಿಗೆ ಇದು ಒಂದ್ ತುಸು ಮೈ ತೊಳೆದಿರ್ ಬಿಡು. ಆಕಳಿಗೆ ಒಂದ್ ತುಸು ಏನ್ ಹಚ್ಬೇಕಂದ್ರ ಮೊಸರು ಹಚ್ಬೇಕಾದ್ರ ಹಣಿಗೆ ಮೊಸರು ಹಚ್ಚಿ ಅರ್ಶಿಣ ಹಚ್ಬೇಕು. ಅರ್ಶಿಣ ಹಚ್ಚಿ ಪೂಜೆ ಮಾಡಿ ಇದು ಮುಂದಿಡ್ಬೇಕು ತಿನ್ನಕ್. ಅದಕ್ಕೆ ಮತ್ತೆ ನಡಿ ಹಂಗೆ ಹೋಗ್ಬಿಡ ಮುಂದೆ ನಡಿ ಕರ ಬಿಡ್ಬಿಡ. ಕರ ಬಿಡ್ಕಿಸಿ ಕೊಂಡು ಬರುತ್ತೆ. ಸೊ ಗೈಸ್ ನೀವು ಬನ್ರಿ. ಇದು ನಿಮ್ಗೆ ಒಂದು ಒಂದು ಸ್ಪೂನ್ ಕಳಿಸ್ತೇವತ್ತ ಪಾರ್ಸಲ್. ಸೊ ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡ್ರಿ. ತಪ್ಪದೇ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸಬ್ಸ್ಕ್ರೈಬ್ ಮಿಸ್ ಆಗಿ ನೋಡ್ಕೊಬೇಡ್ರಿ. ಸೊ ನಮ್ಮ ಕಾರಣಕ್ಕೆ ಹೆಂಗೆ ಮಾಡ್ತೀವಿ ಅಂದ್ರೆ ನಾ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಹೇಳ್ತೀವಿ. ನಿಮ್ಮ ಕಡೆ ಹೆಂಗೆ ಮಾಡ್ತಾರ ಅನ್ನೋದು ನೀವು ಕೂಡ ನಂಗೆ ಕಮೆಂಟ್ನಾಗ ಹಂಗೆ ತಿಳಿಸ್ರಿ. ಸೊ ಕಂಟಿನ್ಯೂ ಮಾಡ್ತೀನಿ ಬರ್ರಿ. ಪುಟ್ಟಗೌರಿ ಈಗ ಆಲ್ರೆಡಿ ಪೂಜೆ ಸಲ ಫುಲ್ ರೆಡಿ ಆಗ್ಬಿಟ್ಟಾಳ. ಇವತ್ತೆಲ್ಲ ಜಳಕ ಎಲ್ಲ ಫುಲ್ ರೆಡಿ ಮಾಡಿಬಿಟ್ಟಿದ್ದೆವು. ಮಾಡಿ ನೋಡ್ರಿ ಫುಲ್ ಬಂದ್ಬಿಟ್ಟದ. ಇವತ್ತೇನು ಮಳೆ ಇಡಂಗೆ ಕಾಣಲ್ಲ. ನಮ್ಮ ಅವರು ಮೊಸರಲ್ಲಿ ಪೂಜೆ ಮಾಡೋದು. ಬಾ 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 ಎರಡು ಚಂದ ಹಚ್ಚೋಣಕಿ ನೋಡ್ರಿ ನೀವು. ಏಯ್ ಬಾ ಬಾ ಬಾಗ್ರಿ ಪುಟ್ಟಗೌರಿ ಈಗೆಲ್ಲ ಕೂಡ್ಸಿ ಹಚ್ಚು. ಹೆಂಗು ನಾಳೆ ಫುಲ್ ಅರಿಶಿಣ ಹಾಕಿ ಈಗ ಹಣೆ ಮೇಲೆ ಇಟ್ಟು ಚಂದ ಇದು ಮಾಡಿ ಹಿಂಗೆ ಕುಕ್ಕಿ ಕಟ್ತಾನ. ನೀನೇ ಹಚ್ಚು. ಹೇಳಿ ರೈಟ್. ನೋಡ ಇಲ್ಲಿ ಇಣಿ ಮೇಲೆ ಹಾಕಾಯಿ ಹಿಂದ. ಮೊಸರಲ್ಲಿ ಪೂಜೆ ನಡೆದ ಇವತ್ತ. ಮುಟ್ಟೆ ಕೊಡಲ್ಲ. ಏಯ್ ಬಾ ಬಿಡಬೇಡಿ. ಅದಕ್ಕೆ ಫುಲ್ ಮಾರಿ ಎಲ್ಲ ತಪ್ಪ ಮಾಡ್ರಿ. ಒಂದು ಟಿಕ್ಕಿ ಹಚ್ಚಕ್ ಹೋಗಿ ಪೂರ್ತಿಗೆ ಪುಟ್ಕೋರಿ ಎಣ್ಣೆ ಕೂನ್ ಸಿಗ್ಲಾರ್ದ. ಬಾ ಅಕ್ಕಿ ಹಸು ವಯಸ್ಸದ ಕರ ಬಿಡೋ ಟೈಮ್ ಅದ. ಈಗ ನಮ್ಮ ದೊಡ್ಡ ಗೌರಿ ಬಲ ಹೊಂಟಿದೆವು. ಇಲ್ಲ ಈಕಿ ಏನ್ ಮಾಡಲ್ಲ ಬಾನಿ. ನಮ್ ಗೌರಮ್ಮ ಆಕಿನ ಚಲೋ ನಿನಗೆ ಜಾಡ್ ಸುದಿತ್ತಾಳೆ. ಏನು ಹೊಡಿತ ನಿನಗೆ ಅಮ್ಮ ನೋಡ್ರಿ ಯಾವ ಮಾಡ್ತಾಳೆ. ಬೆಕ್ಕು ಬೇಡ ನಂಗೆ ಪೂಜೆ ಮಾಡ್ತಾವ. ಹೊಟ್ಟಿಗೆ ಹಾಲು ಹಾಕ್ತಾಳೆ. ಆಕಿ ಹಾಲು ಗೊತ್ತಲ್ಲ ಯಾವ ಡೇಟ್ ಹಾಕೋರು ಹೊಟ್ಟಿಗೆ ಹಾಲು ಹಾಕ್ತಾಳೆ. ಏನ್ ಸಾಕಾಯ್ತು. ಇಲ್ಲ ಹಾಕಿಲಿ ಇವ್ ಹೊರಗಳು ಇದ್ದಂಗೆ ಇವು ನಮ್ಮ ಪಾಲಿಗೆ. ನೋಡ್ರಿ ನಮ್ ಗೌರಿ ಪೂಜೆ ಹೆಂಗ್ ಮಾಡ್ಯಾಳ ನಮ್ಮ ಚಂದ ಮಾಡು.
ಇರ್ಲೋ ತಾಯಿ ಚಮಚ ಗೋ ಬ್ಯಾಕ್. ನೋಡ್ರಿ ನಮ್ಮ ಗೌರಿ ಫುಲ್ ಪೂಜೆ ಗೀಜೆ ಎಲ್ಲ ಆಯ್ತು. ಮೊಸರಲ್ಲಿ ಹಾಕಿ ಹಿಂದೆಲ್ಲ ಇದು ಮಾಡ್ಬಿಟ್ಟು ನಾಳೆ ಇವಕ್ಕೆ ಏನದ ಫುಲ್ ಕೊಡಿ ಬಣ್ಣ ಇವಕ್ಕೆಲ್ಲ ಕಲರ್ ಗಿಲ್ಲರ್ ಸ್ವಲ್ಪ ಅರ್ಶಿಣ ಗಿರ್ಶಿಣ ಹಚ್ಚಿ ಕುಂಕುಮ ಅರ್ಶಿಣ ಹಚ್ಚಿ ಫುಲ್ ಬೆಳಗ್ಗಿದ್ದೆಲ್ಲ ಕಲರ್ ಮಾಡಿಬಿಟ್ಟು ಇವೆಲ್ಲ ಹಳಿವೆಲ್ಲ ಏನದ ಫುಲ್ ಎಲ್ಲ ಚೇಂಜ್ ಮಾಡಿಬಿಡ್ತೇವೆ. ಚೇಂಜ್ ಮಾಡಿ ಫುಲ್ ನಾಳೆಗೆ ಹೊಸ ಆಗ್ಬಿಡ್ತೇವೆ. ನಾಳೆ ಕಾರಣ ಇದರಿಂದ ಮಳೆ ಮಾತ್ರ ಹಂಗೆ ಸ್ಟಾರ್ಟ್ ಆಗ್ಯದ. ಈಗ ಸಣ್ಣ ಹನಿ ಕಳೀತದ. ಫುಲ್ ಎಲ್ಲ ಮಾಡಾಗ್ಬಿಟ್ಟದ. ಫುಲ್ ಮಾಡಿ ತುಂಬ್ಕೊಂಡ್ಬಿಟ್ಟದ. ನಮ್ಮ ಪುಟ್ಟಗವ್ರು ಏನದ ಫುಲ್ ಹೊಟ್ಟೆ ತುಂಬ ಹಾಸ್ಕೊಂಡಾಳೆ. ಸೊ ಈಕಿಗೆ ಏನಾರೇ ಊಟಕ್ಕೆ ಹಾಕ್ಬೇಕು ಅಂದ್ರೆ ಈ ಕರ ಬಿಡೋ ಟೈಮ್ ಅದ ಹಾಲು ಕುಡಿಸ್ಬೇಕೇನ. ಹಾಲು ಕುಡ್ತೀವಿ ಯಾರ ಹೊಡ್ದಿ. ಸೊ ಕರ ಬಿಡ್ತೀನಿ. ಕರ ಬಿಡ್ಕಿಶ ಮತ್ತು ನೆಕ್ಸ್ಟ್ ನಾಳೆ ದಿನ ಸಿಗ್ತೀನಿ. ಮತ್ತು ಈಗ ಅವಕ್ಕೆ ತಿಲ್ಲಕ್ಕೆ ಏನೇನು ತಂದಿನಿ ಅಂದ್ರೆ ಇಲ್ಲಿ ನೋಡ್ರಿ. ಈಗ ಇದು ಕೊಡ್ಬೇಕು. ಪೂಜೆ ಆಗ್ಯದಲ್ಲ. ಪೂಜೆ ಆದ್ಮೇಲೆ ಇವಕ್ಕೇನದ ಈ ಥರ ಉಳ್ಳಿ ಮಾಡಿ ಇದಕ್ಕೆ ಸ್ವೀಟ್ ಇದ್ದಂಗೆ ಇದು ತಿನ್ನಲ್ಲ ಹೇಳ. ಯಾಕೋ ತಿನ್ನಿಲ್ಲ ಆಕಿ. ತಿಂದಿ ರೂಢ ಇಲ್ಲ. ತಿನ್ನು ಬಿಸಿ ಇರ್ತೈತೆ ಏನು ಕಿಚಡಿ ತಿಂದಿ ಗೊತ್ತಿಲ್ಲ ಯಾವಕ್ಕ. ಒಣ ರೊಟ್ಟಿ ಆದ್ರೆ ಫುಲ್ ತಿಂತಾಳ. ಸ್ವಲ್ಪ ಅನ್ನ ಅಂದ್ರೆ ಸಂಶಯ ಮಾಡ. ಹೊಟ್ಟದ ಇಡು ತೊಂಬ ಹೊಟ್ಟೆ ಆಗಿರುವಳು ನೋಡ್ರಿ. ನಮ್ಮ ಪುಟ್ಗೋರಿ ರೈಸ್ ತಿಂದಿದ್ದು ಒಟ್ಟ ರೂಢನೇ ಇಲ್ಲ. ಸ್ವಲ್ಪ ಅನ್ನ ಅಗಸಿ ಹಿಂಡಿ ಅದು ಇದು ಹಾಕಿಕೊಟ್ಟಿದ್ದೆವು. ಯಾಕಂದ್ರೆ ಇಲ್ಲಿಂದ ದನಗಳದು ಏನದ ಕೆಲಸ. ಯಾಕಂದ್ರೆ ಕೃಷಿ ಕಾರ್ಯಗಳು ಮಾಡಬೇಕು ಅಂತಂದ್ರೆ ಮೇನ್ ರೈತರಿಗೆ ಸ್ನೇಹಿತ ಆಗಿದ್ದು. ಸೊ ಈ ಥರ ಹಸು ಕರು ದನ ಎತ್ತು ಎಮ್ಮೆ ಈ ಥರ ಅವನಿಗೆ ನಾಯಿ ಏನೇನು ಪ್ರಾಣಿಗಳು ಅದಾವಲ್ಲ. ಸೊ ಅದಕ್ಕೆಲ್ಲ ನಾಳೆ ಪೂಜೆ ಪುನಸ್ಕಾರ ಮಾಡೋ ಸಲಿಂದ ಈ ಕಾರುಣ್ಯ ನಮ್ಮ ಕಡೆ ಹಿಂಗೆ ತಿಳ್ಕೊಂಡು ರೈತರೆಲ್ಲ ಆಚರಣೆ ಮಾಡ್ತಾರತ್ತೆ ಅನ್ಕೋತೀನಿ. ಸೊ ನಂಗೆ ತಿಳಿದಿನ ಹೇಳ್ತೀನಿ ಯಾರೆಲ್ಲ ಹೆಂಗೆ ಆಚರಣೆ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಕಾರುಣಿಕರಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವತ್ತ ಬಾರಿ ಟ್ಯಾಲೆಂಟೆಡ. ಅದರೊಳಗೆ ಸ್ವಲ್ಪ ಹಿಟ್ಟಾಗಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಬಂದ್ರೆ ಈ ಸದ್ ನೋಡ್ರಿ ಹೆಂಗೆ ತಿನ್ನಲಿ ಇವ್ರು ಇಬ್ಬರು ಮಂದಿ. ಅವರು ಹಾರು ತಿಂತಾರೆ. ಹಾಂ ಈಗೆಲ್ಲ ಅರುವಾರು ತಿಂತವತಿ. ಒಣಗ ಸ್ವಲ್ಪ ಚಂದ ಬಿಸಿ ಕಿಚಡಿ ಸ್ವಲ್ಪ ಕಿಚಡಿ ತಿಂದಿ ರೂಢ ಇಲ್ಲ. ಮತ್ತೆ ಗಟ್ಟಿ ಐತೆ ಮತ್ತೆ ನಾವು. ಹಾಂ ಆಯ್ತು ಇಡು ನೋಡ. ಒಂದು ಸ್ವಲ್ಪ ಕರಿ ಮುಂದಿಡು. ತೊಂಬ. ಸೊ ಈ ಸದ ಒಂದು ಸ್ವಲ್ಪ ಹಿಟ್ ಮಿಕ್ಸ್ ಮಾಡಿದೆ. ಚಿತ್ತಾಳಿ ನೋಡೋಣ ಒಂದು ಪುಡುಗ್ರಿ. ರೈಟ್. ಸೊ ಹಿಂಗದಪ್ಪ ಐಡಿಯಾ ಐತೆ ಅಂದ್ರೆ ಹಿಂಗದ ಐಡಿಯಾ. ಸ್ವಲ್ಪ ಬಿಸಿನೂ ಇತ್ತು. ಹಿಂಗಾಗಿ ಸ್ವಲ್ಪ ತಿಂದಿಲ್ಲ ಅನ್ಕೋತೀನಿ. ಸೊ ಈಗ ಸ್ವಲ್ಪ ತಣ್ಣಗಾದ್ರು ಸ್ವಲ್ಪ ಒಣ ನುಚ್ಚ ಹಿಂಡಿ ಬಿಸ್ಸ ಅಂತ ಮಿಕ್ಸ್ ಮಾಡಿ ಗಿಸ ಅದ್ರೊಳಗೆ ಇಟ್ಟಿದ್ದ. ಮತ್ತು ಈಗ ತಿಳುಗುತ್ತಾಳ ನೋಡ್ರಿ. ಸೊ ಇಲ್ಲಿ ನಮ್ಮ ಕರ ಬಿತ್ತುತ್ತಾಳ. ಸೊ ಈಗ ಕರ ಬಿಡ್ಬೇಕು. ಕರ ಬಿಟ್ಟ ಮೇಲೆ ಮೇವು ಹಾಕಿ ಫುಲ್ ರೆಸ್ಟ್ ಮಾಡ್ತಾವ. ಮುಂದಿನ ಕೆಲಸ ನಾಳೆ ಬೆಳಿಗ್ಗೆ. ಸೊ ನೋಡ್ರಿ ನಮ್ಮ ಗೌರಮ್ಮ ಬಿ ತಿಳುತ್ತಳು. ಸೊ ಪುಟ್ಗೌರಿ ಕರಗ ಹಾಲು ಕುಡ್ಲಿತ್ತಾಳ. ಸೊ ಗೌರಮ್ಮ ಮುಂದೆ ಅದನ್ನು ತಂದಿಟ್ಟಿದ್ದೇವೆ ತಿಳುತ್ತಾಳ. ಸೊ ನಮ್ಗೀಗ ಕರ ಬಿಡೋ ಕೆಲಸ.